ವೆನೆಜುವೆಲಾದಲ್ಲಿ ಇಂದು ಬೆಳಗ್ಗೆ ಪ್ರಬಲ ಭೂಕಂಪ ಸಂಭವಿಸಿದೆ. ಯುಮಾರೆ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಕಂಪನ ಸಂಭವಿಸಿದೆ. ಸ್ಯಾನ್ ಫಿಲಿಪೆಯಲ್ಲಿ 7.2 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಮೊದಲ ಕಂಪನದ ಕೇವಲ 39 ಸೆಕೆಂಡ್ಗಳ ಅಂತರದಲ್ಲಿ ಎರಡನೇ ಕಂಪನ ವರದಿಯಾಗಿದ್ದು ಅಪಾರ ಹಾನಿಯಾಗಿರುವ ಸಾಧ್ಯತೆ ಇದೆ. ಕ್ಯಾರಕಾಸ್ ನಗರದಲ್ಲಿ ಹಲವು ಕಟ್ಟಡಗಳು ನೆಲಸಮವಾಗಿದ್ದು ವೆನೆಜುವೆಲಾದ ಹೆಚ್ಚಿನ ಭಾಗಗಳಲ್ಲಿ ಕಂಪನದ ಅನುಭವ ಕಂಡುಬಂದಿದೆ. ದಕ್ಷಿಣ ಅಮೆರಿಕಾದ ಆಡಳಿತ ಈ ಭಾಗದ ನಾಗರಿಕರ ರಕ್ಷಣಾ ವ್ಯವಸ್ಥೆಗಳಿಗೆ ಒತ್ತು ನೀಡಿ ಅಗತ್ಯ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿದೆ. वेनेजुएला से ये बड़ी खबर जहां आप इन तस्वीरों को देख रहे हैं, कई ऐसी इमारतें हैं जो धराशायी हो गईं और 7.2, 7.5 तीव्रता वाले 2 भूकंप आए। एयरपोर्ट को बंद कर दिया गया। ऐसा माना जा रहा है, ऐसा कहा जा रहा है कि करीबन 125 साल बाद इस तरह का भूकंप वेनेजुएला ने झेला है। ವೆನೆಜುವೆಲಾದಲ್ಲಿ ಸಂಭವಿಸಿರುವ ತೀವ್ರ ಭೂಕಂಪದಿಂದಾದ ಸಾವು ನೋವಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಘಟನೆಗೆ ಶೋಕ ವ್ಯಕ್ತಪಡಿಸಿದ್ದು, ಸಂಕಷ್ಟದ ಸನ್ನಿವೇಶದಲ್ಲಿ ಭಾರತ ಜತೆಗೆ ನಿಲ್ಲುತ್ತದೆ, ಸಾಧ್ಯವಾದ ಎಲ್ಲ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ.